ಬಾಗೇಶ್ಪುರ ಸುತ್ತಮುತ್ತಲ ಗ್ರಾಮಗಳಲ್ಲಿ ಚೆಂಡು ಹೂ ಕೃಷಿ ಅಳವಡಿಕೆಯನ್ನು ಹೆಚ್ಚಿನ ರೀತಿ ಅಳವಡಿಸ್ತಿದ್ದಾರೆ ಮತ್ತು ಅವರಿಗಿನ್ನ ಹೆಚ್ಚಿನ ರೀತಿ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಒಬ್ಬರು ರೈತರಿದ್ದಾರೆ. ಅವರು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ನಮಸ್ಕಾರ ದೇವರಾಜ್ ಅವರೇ. ದೇವರಾಜ್ ಅವರೇ, ಈ ರೀತಿ ಜಮೀನನ್ನು ಹದ ಮಾಡ್ತಿದ್ರಲ್ಲ, ಏನಕ್ಕೆ? ಸರ್, ಇದು ನಾವು ಮಡಿ ಮಾಡಿಬಿಟ್ಟು ಚೆಂಡು ಹೂ ಬೀಜ ಚೆಲ್ಲಕ್ಕೆ. ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಒಂದು ಸ್ವಲ್ಪ ರೈತರಿಗೆ. ನಿಮ್ಮ ಪರಿಚಯ ಮಾಡಿಕೊಡಿ. ನಮಸ್ಕಾರ, ನಾನು ಅಪ್ಪೇನಹಳ್ಳಿ, ನಮ್ಮ ಹೆಸರು ದೇವರಾಜ್ ಅಂತ, ಅಪ್ಪೇನಹಳ್ಳಿ ನಿವಾಸಿ. ನಾವು 5 ವರ್ಷದಿಂದ ಚೆಂಡು ಬೆಳೆ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ಚೆಂಡು ಬಗ್ಗೆ ಮಡಿ ಯಾವ ಥರ ಮಾಡಬೇಕು ಅನ್ನೋದೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ದೇವರಾಜ್ ಅವರೇ, ಹೇಳಿ. ಈ ಚೆಂಡು ಹೂವಿನ ಬೀಜ ಹಾಕಲು ಮಡಿ ಯಾವ ರೀತಿ ಮಾಡ್ಕೊಂತೀರಾ ಮತ್ತು ನಮ್ಗೆ ಒಂದು ರೈತರಿಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀವಿ ಸರ್. 10 ಅಡಿ ಉದ್ದ, 2 ಅಡಿ ಅಗಲಕ್ಕೆ 10 ಒಂದು 4 ಬೆಡ್ ಮಾಡ್ಕೋಬೇಕು, ಅಂದರೆ ಮಡಿ ಮಾಡ್ಕೋಬೇಕು. ಮಡಿ ಮಾಡ್ಕೊಂಬಿಟ್ಟು ನಂತರ ಬೀಜನ ಚೆಲ್ಲಬೇಕು. ಬೀಜನ ಯಾವ ರೀತಿ ಚೆಲ್ಲೋದು ತೋರಿಸ್ಕೊಡ್ತೀರಾ? ಆಯಿತು ಸರ್, ತೋರಿಸ್ಕೊಡ್ತೀನಿ. ದೇವರಾಜ್ ಅವರೇ, ಹೇಳಿ ಸರ್. 10 ಅಡಿ ಉದ್ದ ಮತ್ತು 3 ಅಡಿ ಅಗಲ ಮಾಡ್ಕೊಳ್ಳೇಬೇಕಾ ಮಡಿ ಚೆಲ್ಲಿಗೆ? ಮಾಡಲೇಬೇಕು. 4 ಬೆಡ್ ಮಾಡಬೇಕು. 4 ಬೆಡ್ಡು. 4 ಬೆಡ್ ಮಾಡಿಬಿಟ್ಟು 2 ಅಡಿ ಅಗಲ ಇದು ಮಾಡಿಬಿಟ್ಟು ಅದನ್ನು ಒಂದು ದಿವಸ ಮುಂಚಿತವಾಗಿ ಮಾಡಿಬಿಡ್ಬೇಕು. ಈಗ ಅವಾಗೇನೆ ಬೆಡ್ ಮಾಡ್ಕೊಂಡು ಅವಾಗಲೇ ಹಾಕಿದರೆ ಏನೂ ತೊಂದರೆ ಆಗಲ್ವಾ? ಬೀಜ ಎಲ್ಲ ಚೆನ್ನಾಗಿ ಹುಡ್ತಾವ? ಅವಾಗಲೇ ಬೆಡ್ ಮಾಡಿ ಅವಾಗಲೇ ಹಾಕಿದ್ರೆ ಬೀಜ ಸರಿಯಾಗಿ ಹುಟ್ಟಲ್ಲ. ಮತ್ತೆ ಅದಕ್ಕೆ ಏನು ಮಾಡಬೇಕು? ಒಂದು ದಿವಸ ಮುಂಚಿತವಾಗಿ ಹಾಕ್ಕೊಬಿಟ್ಟು ಅದನ್ನು ಚೆನ್ನಾಗಿ ಭೂಮಿ ಇದು ಸೂರ್ಯನ ಕಿರಣ ಎಲ್ಲ ವಾತಾವರಣ ತಾಂಡಿರುತ್ತೆ ಭೂಮಿ ಒಂದು ದಿವಸ. ಆಗ ಬೆಳಿಗ್ಗೆ ಹಾಕಿದರೆ ಚೆನ್ನಾಗಿ ಸಸಿ ಹುಟ್ಟಕ್ಕೆ ಸರಿ. ಅಂದರೆ ಬೀಜ ಹಾಕೋದಕ್ಕಿಂತ ಮುಂಚೆ ಒಂದಿನನೇ ಬೆಡ್ ಮಾಡಿ ಬಿಡಬೇಕು ಅಂತ ನೀವು ಹೇಳ್ತೀರಾ? ಬಿಡಬೇಕು. ದೇವರಾಜ್ ಅವರೇ, ಹೇಳಿ ಸರ್. ಈ 10 ಅಡಿ ಉದ್ದ ಮತ್ತು 3 ಅಡಿ ಅಗಲ ಮಾಡ್ಕೊಂಡು ಚೆಲ್ಲೋದ್ರಿಂದ ಈಗ ಚಿಕ್ಕದಾಗಿ ಮಾಡ್ಕೊಳಕ್ಕಾಗಲ್ವಾ? ಚಿಕ್ಕದಾಗಿ ಅಂದರೆ 3 ಅಡಿ ಅಗಲ 10 ಅಡಿ ಉದ್ದ ಒಂದು 4 ಬೆಡ್ ಮಾಡ್ಕೊಂಡ್ರೆ 100 ಗ್ರಾಮ್ ಬೀಜ ಚೆಲ್ಬೋದು. ಇಲ್ಲ ಅಂದರೆ ಕಮ್ಮಿ ಬೆಡ್ ಮಾಡ್ಕೊಂಡ್ರೆ ಬೀಜ ಉಳಿತವೆ. ಹೌದಲ್ಲ? 1 ಎಕರೆಗೆ ಆಗಲ್ಲ. ಮತ್ತೆ ಅವಾಗೇನೆ ಮಡಿ ಮಾಡ್ಕೊಂಡು ಚೆಲ್ಲೋದ್ರಿಂದ ಏನಾದರೂ ಬೀಜಗಳು ಹುಟ್ಟೋದು ಇದೇನಾದರೂ ಸಂಖ್ಯೆ ಕಡಿಮೆ ಐತಾ? ಅವಾಗಲೇ ಮಡಿ ಮಾಡಿಬಿಟ್ಟು ಅವಾಗಲೇ ಮಾಡಿದರೆ ಅವಾಗಲೇ ಬೀಜ ಚೆಲ್ಲಿದರೆ ಸರಿಯಾಗಿ ಹುಟ್ಟಲ್ಲ ಅದು. ಮತ್ತೆ ಒಂದು ದಿವಸ ಮುಂಚಿತವಾಗಿ ಮಡಿ ಅಕ್ತೆ ಮಾಡ್ಕೊಂಡು ಬಿಟ್ಕೊಂಡು ಮಾರನೇ ದಿವಸ ಹಾಕಿದರೆ ಸಸಿ ಚೆನ್ನಾಗಿ ಬರುತ್ತೆ. ಅಂದರೆ ಒಂದಿನ ಮಡಿ ಮಾಡಿ ಬಿಡಬೇಕು ಅಂತ ಹೇಳ್ತೀರಾ? ಒಂದು ದಿವಸ ಮಡಿ ಮಾಡಿಬಿಟ್ರೆ ಒಳ್ಳೆಯದು, ಚೆನ್ನಾಗಿ ಬರುತ್ತೆ. ದೇವರಾಜ್ ಅವರೇ, ಹೇಳಿ ಸರ್. ಇದು ಬೆಡ್ ಮಾಡಿದಿರಲ್ಲ, ಒಂದು ಬೆಡ್ಡಿಗೆ ಎಷ್ಟು ಗ್ರಾಮ್ ಬೀಜ ತಗೊಳುತ್ತೆ? ಸರ್, ಇದು 10 ಅಡಿ ಉದ್ದ 3 ಅಡಿ ಅಗಲಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು 25 ಗ್ರಾಮ್ ಬೀಜ ಹಾಕ್ಬೋದು. ಅಂದರೆ ಒಂದು ಎಕರೆಗೆ? ಒಂದು ಎಕರೆಗೆ ಅಂದರೆ ಇಂಥ 4 ಮಾಡ್ಕೊಬೇಕು. 25 ಗ್ರಾಮ್ ಹಂಗೆ 100 ಗ್ರಾಮು ಆಗುತ್ತೆ. 4 ಬೆಡ್ ಮಾಡಲೇಬೇಕು. 4 ಬೆಡ್ ಮಾಡಲೇಬೇಕು. ಈಗ ನೋಡ್ತಾ ಇದ್ರಲ್ಲ, ಬೀಜ 25 ಗ್ರಾಮ್ ಬೀಜ ಇದೆ. ಅದನ್ನೀಗ ಮಡಿ ಯಾವ ರೀತಿ ಚೆಲ್ಬೇಕು ಅಂತೇಳಿ ಈಗ ತೋರಿಸ್ಕೊಡ್ತೀನಿ. ಹೇಳಿ ಸರ್. ಈ ಬೀಜನ ಇಲ್ಲ ಸುಮ್ಮನೆ ಹಿಂಗೆ ಚೆಲ್ಬಿಡೋದ? ಇದಕ್ಕೆ ಏನಾದರೂ ಪದ್ಧತಿಗಳಿದೆಯಾ? ಇಲ್ಲ ಸರ್, ಪದ್ಧತಿ ಇದೆ. ಹಂಗೆ ಸುಮ್ಮನೆ ಚೆಲ್ಲಿದ್ರೆ ಗಿಡ ಚೆನ್ನಾಗಿ ಬರಲ್ಲ. ಈ ಥರ ಗೀಟ್ ಎಳ್ಕೊಂಬಿಟ್ಟು ಈ ಥರ ಗೀಟ್ ಎಳ್ಕೊಬೇಕು. ಈ ಥರ ಗೀಟ್ ಎಳ್ಕೊಂಬಿಟ್ಟು 1 ಇಂಚಿಗೆ ಒಂದೊಂದು ಬೀಜನ ಉದುರ್ಸ್ಕೊಂಬರ್ಬೇಕು. ನೋಡ್ರಿ, ಈ ಥರ 1 ಇಂಚಿಗೆ ಒಂದೊಂದು ದೂರ ಬೀಜ ಚೆಲ್ಲಿದರೆ ಗಿಡ ಮೋಪೆ ಹುಟ್ಟುತ್ತೆ. ಇಲ್ಲ ಅಂದರೆ ದಟ್ಟ ಆದರೆ ಸುಮ್ಮನೆ ತೆಳ್ಳಿಗೆ ಗಿಡ ಚೆನ್ನಾಗಲ್ಲ. ನೋಡ್ರಿ, ಈ ಥರ ಇದು ಮಾಡಿದರೆ 1 ಇಂಚೆ ಬಿಟ್ಬಿಟ್ಟು ಒಂದೊಂದು ಹಾಕಿದರೆ ಗಿಡ ಮೋಪೆಗೆ ಬರುತ್ತೆ. ಅಂದರೆ ಗಿಡ ಚೆನ್ನಾಗಿ ದಟ್ಟವಾಗಿ ಇದಾಗುತ್ತೆ. ಅದೇ ಹತ್ತತ್ರಕ್ಕೆ ಹಾಕಿದರೆ ಏನಾಗುತ್ತೆ ಅಂದರೆ ಎಲ್ಲ ಸಣ್ಣ ಗಿಡ ಆಗುತ್ತೆ. ಸಣ್ಣ ಗಿಡ ಆದಾಗ ಅದು ಭೂಮಿಗೆ ಹಾಕೋಕ್ಕೆ ವೈನಾಗಲ್ಲ. ಅದು
ಅಂದ್ರೆ ಒಂದೊಂದು ಇಂಚಿಗೆ ಒಂದೊಂದು ಹಾಕೋದ್ರಿಂದ ಬೇಗ ಫೋರ್ಸಾಗಿ ಹೇಳುತ್ತೆ, ರಪ್ಪಗೆ ಗಿಡ ದಪ್ಪಗಿರುತ್ತೆ. ಈ ಥರ ಒಂದು ಇಂಚಿಗೆ ಒಂದೊಂದು ಹಾಕಿದ್ರೆ ಗಿಡನೂ ಬೆಳವಣಿಗೆ ಬರುತ್ತೆ. ಆಮೇಲೆ ಸೂರ್ಯನ ಕಿರಣ, ಗಾಳಿ ಅವಗುಣನೂ ತಾಣುತ್ತೆ, ಬೇಗ ಚೆನ್ನಾಗಿ ಬರುತ್ತೆ. ಮಡಿ 25 ದಿವ್ಸಕ್ಕೆ ಬರೋದು ಇನ್ನೂ 15 ದಿವ್ಸಕ್ಕೆ ಬರುತ್ತೆ ಈ ಥರ ಮಾಡಿದರೆ. ದಟ್ಟ ಚೆಲ್ಲಿದೆ ಅಂದರೆ ಜಾಸ್ತಿ ದಿವಸ ಬರಬೇಕು, ಸ್ವಾಲ್ ಬೆಳೆದಂಗೆ ಆಗ್ಬಿಡುತ್ತೆ. ದೇವರಾಜ್ ಅವರೇ ಹೇಳಿ ಸರ್. ಈಗ ಮಡಿ ಒಂದಿನ ಆದ್ಮೇಲೆ ಮಡಿ ಮಾಡಿ ಎಲ್ಲ ಕ್ಲೀನಾಗಿ ಬೀಜನೆಲ್ಲ ಹಾಕಿ ಆಯ್ತು. ಹಾಕಿ ಆದ್ಮೇಲೆ ಈ ಬೀಜನ ಇದೇ ರೀತಿ ಬಿಟ್ಬಿಡೋದಾ? ಇಲ್ಲ, ಇದೇ ರೀತಿ ಬಿಟ್ಟರೆ ಬೀಜ ಎಲ್ಲ ಹುಟ್ಟುತ್ತೆ ಸರ್. ಇದಕ್ಕೆ ಈಗ ಇದು ಮಾಡಿದೀವಲ್ಲ, ಈ ಬೀಜ ಕಾಣ್ದಂಗೆ ಗೊಬ್ಬರ ಫುಲ್ ಒಂದೇ ಒಂದು ಬೀಜ ಕಾಣ್ದಂಗೆ ಗೊಬ್ಬರ ಹಾಕ್ಬೇಕು. ಹಿಂಗೆ ಪೂರ ಗೊಬ್ಬರನೇ ಬೀಜ ಪೂರ್ತಿ ಬೀಜ ಒಂದು ಬೀಜ ಕಾಣ್ದಂಗೆ ಗೊಬ್ಬರ ಹಾಕ್ಬೇಕು. ಅಂದರೆ ಕೊಟ್ಟಿಗೆ ಗೊಬ್ಬರ ಹಾಕಿಬಿಟ್ಬೇಕು ಎಲ್ಲ ಪೂರ್ತಿ, ಎಲ್ಲ ಒಂದೇ ಒಂದು ಬೀಜ ಕಾಣ್ಬಾರ್ದು. ಇಲ್ಲಾಂದರೆ ಮಣ್ಣು ಹಾಕಿದ್ರೆ ಏನಾಗುತ್ತೆ ದೇವರಾಜ್ ಅವರೇ? ಮಣ್ಣು ಹಾಕಿದರೆ ಹುಟ್ಟಲ್ಲ, ಅದು ಇದಾದಂಗೆ ಆಗುತ್ತೆ. ಅದಕ್ಕೆ ಅದು ಸ್ಮೂತ್ ಬೀಜ ಅದು. ಈ ಮಣ್ಣು ಹಾಕಿದರೆ ಏನಾಗುತ್ತೆ ಅಂದರೆ ಅದಕ್ಕೆ ಹಿಂಗೆ ಇದಾಗುತ್ತೆ, ಮುಸ್ರೆ ಗಡ್ತಂಗೆ ಆಗುತ್ತೆ. ಈ ಗೊಬ್ಬರ ಹಾಕಿದ್ರೆ ಸ್ಮೂತಾಗಿರುತ್ತಲ್ಲ, 4 ದಿವಸಕ್ಕೆ ಹುಟ್ಟುತ್ತದು. ಈ ಗೊಬ್ಬರ ಹಾಕಿ ಆದ್ಮೇಲೆ ಇದೇ ರೀತಿ ಬಿಡೋದಾ? ಮತ್ತೆ ಏನಾದರೂ ಅದನ್ನ ತುಣಿಯೋದು ಅಮ್ಕೋದು ಏನಾದರೂ? ಅದೇನು ಮಾಡಂಗಿಲ್ಲ, ಅದೇನು ಮಾಡಿದರೆ ಏನು ಹುಟ್ಟೋದೇ ಇಲ್ಲ ಅದು. ಇದು ಸ್ಮೂತ್ ಇದು ಬೀಜ. ಗೊಬ್ಬರ ಹಾಕಿ ಹಿಂಗೆ ಬಿಟ್ಬಿಟ್ಟು ಆಮೇಲೆ ಸೋಗೆ ಮುಚ್ಚೋದು. ಇದ್ರ ಮೇಲೆ ಸೋಗೆ ಮುಚ್ಚಬೇಕು. ಈ ರೀತಿ ಎಲ್ಲ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಈಗ ಇದ್ರ ಮೇಲೆ ಸೋಗೆ ಹಾಕ್ಬಿಡ್ಬೇಕು. ಸೋಗೆ ಹಾಕ್ಲೇಬೇಕು. ಈ ಥರ ಸೋಗೆ ಮುಚ್ಚಿಬಿಡ್ಬೇಕು. ಈ ಸೋಗೆ ಮುಚ್ಚೋದ್ರಿಂದ ಏನೋ ತೊಂದರೆ ಇಲ್ವಾ ದೇವರಾಜ್ ಅವರೇ? ಸೋಗೆ ಮುಚ್ಚಲೇಬೇಕು. ಸೋಗೆ ಮುಚ್ಚ ಹೋದ್ರೆ ಬೀಜ ಹುಟ್ಟಕ್ಕೆ ಎಲ್ಲ ತೇವಾಂಶಕ್ಕೆ ಇದಾಗುತ್ತೆ. ದೇವರಾಜ್ ಅವರೇ, ಸೋಗೆ ಹಾಕೋದ್ರಿಂದ ಏನು ಹೇಳಿ ಉಪಯೋಗ? ಸೋಗೆ ಹಾಕೋದ್ರಿಂದ ತೇವಾಂಶ ಇರುತ್ತೆ, ಬೀಜ ಹುಟ್ಟಲಿಕ್ಕೆ ತೇವಾಂಶ ಇರುತ್ತೆ. ಅಂದ್ರೆ ನೀರು ಹಾಕಿದ್ಮೇಲೆ ಆವಿ ಆಗಲ್ಲ ಅಂತ ಸೋಗೆ ಹಾಕ್ತಿವಿ. ಗಿಡಗಳೆಲ್ಲ ಚೆನ್ನಾಗಿ ಹುಡ್ತವೆ. ಹೌದು ದೇವರಾಜ್ ಅವರೇ, ಹೇಳಿ ಸರ್. ಹಾಕ್ಬಿಟ್ಟು ಹಿಂಗೆ ಬಿಟ್ಬಿಡೋದಾ? ಇಲ್ಲ ಸರ್, ನೀರು ಹಾಕ್ಬೇಕು. ಈ ಥರ ನೀರು ಹಾಕ್ಬಿಟ್ರೆ ಚೆನ್ನಾಗಿ ನೀರು ಹಾಕ್ಬೇಕು, ಇಲ್ಲಾಂದರೆ ಬೀಜ ಹುಟ್ಟಲ್ಲ. ಚೆನ್ನಾಗಿ ನೀರು ಹಾಕಿ ಬಿಡಬೇಕು. ಜಾಸ್ತಿ ನೀರಾದ್ರೆ ಬೀಜ ಏನಾದರೂ ಏನೂ ಆಗಲ್ಲ. ಜಾಸ್ತಿ ನೀರು ಹಾಕಿದಷ್ಟು ಒಳ್ಳೆಯದು, ತೇವಾಂಶ ಜಾಸ್ತಿ ಇರಬೇಕು. ದೇವರಾಜ್ ಅವರೇ, ಹೇಳಿ ಸರ್. ಈ ಸೋಗೆನ ಮುಚ್ಚಿಬಿಟ್ಟು ಹೀಗೆ ಬಿಡ್ಬೇಕಾ, ಇಲ್ಲ ಏನಾದರೂ ತೆಗಿಯೋ ಸಾಧ್ಯತೆಗಳು ಇದೆಯಾ? ಇದು ತೆಗಿಬೇಕು ಸರ್. ಸೋಗೆ 4 ದಿವಸ 5 ದಿವಸದೊಳಗೆ ತೆಗಿಬೇಕು. ಈ ತೆಗಿದೇ ಇದ್ರೆ ಏನಾಗುತ್ತೆ? ತೆಗಿದೇ ಇದ್ರೆ ಅಂದರೆ ಈ ಬೀಜ 3-4 ದಿವಸಕ್ಕೆ ಹುಟ್ಟಿರುತ್ತೆ, ಅದೆಲ್ಲ ಹಿಂಗೆ ಕೊಕ್ಕಿ ಮೊಳಕೆ ಆಗುತ್ತೆ, ಸಸಿ ಚೆನ್ನಾಗಿ ಬರಲ್ಲ. ಅದನ್ನು 4 ದಿವಸಕ್ಕೆ ತೆಗೆದು ಬಿಡ್ಬೇಕು. 4 ದಿವಸ ತಪ್ಪಿರ 5 ದಿವಸಕ್ಕೆ ತೆಗೆದು ಬಿಡ್ಬೇಕು. ಇಲ್ಲಾಂದರೆ ಎಲ್ಲ ಕೊಕ್ಕಿ ಮೊಳಕೆ ಆಗ್ಬಿಡುತ್ತೆ, ಎಲ್ಲ ಮುರಿದೋಗ್ಬಿಡುತ್ತೆ ಗಿಡ. ಚೆನ್ನಾಗಿ ಹುಟ್ಟಲ್ಲ, ಕೊಕ್ಕಿ ಮೊಳಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು. 4 ದಿವಸ ಇರಲೇಬೇಕು. 4 ದಿವಸದ ನಂತರ ತೆಗೆದು ಹಾಕ್ಬೇಕಾ? 4 ದಿವಸ ಇಲ್ಲ 5 ದಿವಸದೊಳಗೆ ತೆಗೆದು ಬಿಡ್ಬೇಕು. ಸೊಗಿನ ತೆಗೆದು ಬಿಡ್ಬೇಕು. ಸರ್, ಅದು ಅಲ್ಲಿ 5 ದಿವಸದ ಮಡಿ ತೆಗೆದ್ವಲ್ಲ, ಸೋಗೆ ತೆಗೆದ್ಮೇಲೆ ಒಂದು 10 ದಿವಸ ಆಯ್ತು ಇದು ಗಿಡ. ಇದು 10-11 ದಿವಸ ಆಯ್ತು ಇದು ಗಿಡ. ಇದು ದೇವರಾಜ್ ಅವರೇ, ಹೇಳಿ ಸರ್. ಇವಾಗ ಈ 10 ದಿನ ಆಗಿದೆ ಮಡಿ ಬಂದಿದ್ದು. ಹೌದು. ಇದು ಏನಾದರೂ ಇವಾಗ ಏನಾದರೂ ಔಷಧಿ ಏನಾದರೂ ಹೊಡಿಬೇಕಾ ಇದಕ್ಕೆ? ಅದೇ ಸರ್, ಇದು ಎಲೆ ಬೆಳ್ಳಿಗೆ ಏನಾರು ಇದಾದ್ರೆ ಅದಕ್ಕೆ ಇದು ಔಷಧಿ ಹೊಡಿಲೇಬೇಕಾಗತ್ತೆ. ಕಾನ್ಫಿಡರ್ ಅಂತ ಬರುತ್ತೆ, ಆ ಕಾನ್ಫಿಡರ್ ಔಷಧಿ ಹೊಡೆದ್ರೆ ರೋಗ ಕಂಟ್ರೋಲ್ ಆಗುತ್ತೆ. ಎಷ್ಟು ಮಿಲಿ ಹೊಡಿಬೇಕಾಗುತ್ತೆ ಸರ್? ಇದು ಒಂದು 10 ಲೀಟ್ರಿಗೆ ಒಂದು 5 ml ಹಾಕ್ಕೊಂಬಿಟ್ರೆ, 5 ml ಹಾಕ್ಕೊಂಬಿಟ್ರೆ ಒಂದು ಮಡಿ ಅಂದರೆ ಒಂದು 100 ಗ್ರಾಮ್ ಮಡಿಗೆ ಆಗುತ್ತೆ. ಪೂರ ಆಗುತ್ತಾ? ಪೂರ ಆಗುತ್ತೆ. ದೇವರಾಜ್ ಅವರೇ, ಹೇಳಿ ಸರ್. ಈ ಚೆಂಡುವಿನ ಬೀಜನ ಬೆಡ್ ಮಾಡಿ ಚೆಲ್ಲಿ ಮತ್ತೆ ಆಗೋದ್ರ ಬದಲು ನೇರವಾಗಿ ಭೂಮಿಗೆ ಹಾಕಿದ್ರೆ ಏನಾಗುತ್ತೆ ಸರ್? ಅದು ಗಾಳಿ ಮಳೆಗೆಲ್ಲ ಬೀಜ ಎಲ್ಲ ಹಾಳಾಗುತ್ತೆ. ಗಾಳಿ ಅದು ಬೀಜ ತೂಕ ಇರಲ್ಲ ಅದು. ಅದರಿಂದ ಗಾಳಿ ಮಳೆ ಇದೇನಾದ್ರು ಜೋರಾಗಿ ದಪ್ಪದ ಮಳೆ ಏನಾದ್ರು ಬಂತು ಅಂದರೆ ಬೀಜನೂ ಹುಟ್ಟಲ್ಲ, ಎಲ್ಲ ತೇಲು ಹೋಗ್ಬಿಡುತ್ತೆ, ಕೊಚ್ಚಿ ಹೋಗ್ಬಿಡುತ್ತೆ. ಆದ್ದರಿಂದ ನಾವು ಮಡಿ ಮಾಡ್ಕೊಂಡು ಅದನ್ನ ಅಲ್ಲಿ ಬೆಳ್ಕೊಂಡು ನಾವು ತಗೊಂಡೋಗಿ
ಜಮೀನಿಗೆ ಹಾಕಿದರೆ ಒಳ್ಳೆಯದು. ಈಗ ಎಷ್ಟು ದಿನ ಆದ್ಮೇಲೆ ತಗೊಂಡಾಗ ಹಾಕ್ತೀರಾ ಇದನ್ನು? ಸರ್ ನಾವು ಒಂದು 20-25 ದಿವಸ ಮಡಿ ಬಂದ್ಬಿಡುತ್ತೆ. ಅದು 15-20 ದಿವಸಕ್ಕೆ ಬರುತ್ತೆ. ಆದರೆ 25 ದಿನ 30 ದಿನಕ್ಕೆ ನಾಟಿ ಮಾಡಿಬಿಡ್ಬೇಕು. ದೇವರಾಜ್ ಅವರೇ ಹೇಳಿ ಸರ್. ನೀವು 25 ದಿನಕ್ಕೆ ಗಿಡ ಹಾಕ್ಬೇಕು ಅಂತ ಹೇಳಿದ್ರಿ. 25 ದಿನದಿಂದ ಒಳಗೆ ಮತ್ತೆ ಮೇಲ್ಗಡೆ ಹಾಕಿದ್ರೆ ಏನಾಗುತ್ತೆ ಸರ್? 20 ದಿವಸದಿಂದ ಮೇಲ್ಗಡೆ ಹಾಕಿದರೆ ಅಂದರೆ 25-30 ದಿವಸದ ಮೇಲೆ ಹಾಕಂಗಲ್ಲ. ಮೇಲೆ ಹಾಕಿದರೆ ಅಂದರೆ ಇಳುವರಿ ಬರಲ್ಲ. ಇಳುವರಿ ಬರಲ್ಲ. ಆದರೆ 10 ದಿವಸದೊಳಗೆ ಹಾಕಬೇಕು ಅಂದ್ರೆ ನೀವು 10 ದಿವಸದೊಳಗೆ ಹಾಕಿದರೆ ಅಂದರೆ ಗಿಡಗಳು ಉಳ್ಕೊಳಲ್ಲ. ಅವು ಅಂದರೆ ಅವಕ್ಕೆ ತಡ್ಕೊಳೋ ಕೆಪಾಸಿಟಿ ಇರಲ್ಲ. ಅಂದರೆ ಸಸಿಗೆ ಭೂಮಿಗೆ ಹಾಕ್ತಿದ್ದಂಗೆ ಅವು ವಾತಾವರಣ ಹೊಂದ್ಕೊಳಕ್ಕಾಗಲ್ಲ. ಚಿಕ್ಕದು ಗಿಡ ಇನ್ನು ಚಿಕ್ಕದಾ ಇರುತ್ತೆ. ಅದಕ್ಕೆ 15 ದಿವಸ 20 ದಿವಸ 25 ದಿವಸ ಒಳಗಡೆ ಹಾಕಿದರೆ ಅದಕ್ಕೆ ಭೂಮಿಗೆ ಹೊಂದ್ಕೊಳತ್ತದು. ಇಲ್ಲಾಂದರೆ ಈ ಗಿಡ ಸತ್ತೋಗ್ಬಿಡುತ್ತೆ. ದೇವರಾಜ್ ಅವರೇ ಹೇಳಿ ಸರ್. ಇವಾಗ ಮಡಿ ಯಾವ ರೀತಿ ಮಾಡೋದು ಮತ್ತೆ ಯಾವ ರೀತಿ ಬೀಜ ಹಾಕೋದು ಯಾವ ರೀತಿ ಗೊಬ್ಬರ ಹಾಕೋದು ಎಲ್ಲದನ್ನು ತೋರಿಸ್ಕೊಟ್ಟಿದ್ದೀರಾ. ಈಗ 20-25 ದಿನದವರೆಗೆ ಮಡಿ ಬಂತು. ಆ ಬಂದಿದ್ದ ಗಿಡನ ಯಾವ ರೀತಿ ನಾಟಿ ಮಾಡೋದನ್ನ ನಮ್ಮ ರೈತರಿಗೆ ಒಂದು ಸ್ವಲ್ಪ ತೋರಿಸ್ಕೊಡಿ. ಆಯ್ತು ಸರ್, ತೋರಿಸ್ಕೊಡ್ತೀವಿ. ದೇವರಾಜ್ ಅವರೇ ಹೇಳಿ ಸರ್. ಈಗ ಮಡಿ ಯಾವ ರೀತಿ ಮಾಡೋದು ಯಾವ ರೀತಿ ಇದು ಮಾಡೋದು ಎಲ್ಲ ತೋರಿಸ್ಕೊಟ್ಟಿದ್ದೀರಾ. ಹೌದು. ಈಗ ನಾಟಿ ಮಾಡೋದ್ರ ಬಗ್ಗೆ ಸ್ವಲ್ಪ ತೋರಿಸ್ಕೊಡಿ. ನಾಟಿ ಮಾಡೋ ಬಗ್ಗೆ ತೋರಿಸ್ಕೊಡ್ತೀನಿ ಸರ್. ಇದು ಸಗಣಿಗೆ ನೀರೊಳಗೆ ಹಾಕ್ಬಿಟ್ಟು ಸಗಣಿ ಎಲ್ಲ ಚೆನ್ನಾಗಿ ಕಲಸ್ಕೊಂಬಿಟ್ಟು ಈ ಸೊಸಿನ ಹೆಜ್ಬಿಟ್ಟು ನಾಟಿ ಮಾಡಬೇಕು. ದೇವರಾಜ್ ಅವರೇ ಈ ರೀತಿ ಬೇರನ್ನ ಹೆಜ್ಜಿ ನಾಟಿ ಮಾಡೋದ್ರಿಂದ ಏನು ಉಪಯೋಗ? ನೀರಿಂದೇ ಇದು ಮಾಡಿದರೆ ಇದಕ್ಕೆ ಬೇರನ್ನು ಹೆಜ್ಬಿಟ್ರೆ ಇದಕ್ಕೆ ಪೌಷ್ಟಿಕಾಂಶನೂ ಇರುತ್ತೆ ಮತ್ತು ಯಾವುದೋ ಅದು ಗಿಡಕ್ಕೆ ಸಾಯೋಕ್ಕೆ ಸಾಧ್ಯತೆ ಕೊಡಲ್ಲ. ಅಂದರೆ ಬೇಗ ತೇವಾಂಶ ಆರಲ್ಲ ಮತ್ತು ಗಿಡನೂ ರೋಗ ಕಂಟ್ರೋಲಾಗೆ ಇರುತ್ತೆ. ದಷ್ಟಪುಷ್ಟವಾಗಿರುತ್ತೆ ಗಿಡ ಚೆನ್ನಾಗಿರುತ್ತೆ. ಸರಿ. ದೇವರಾಜ್ ಅವರೇ ಹೇಳಿ ಸರ್. ಇದನ್ನ ನಾಟಿ ಮಾಡ್ಬೇಕಾದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ಅಂತರ ಇರಬೇಕು ಸರ್? ನಾಟಿ ಮಾಡ್ಬೇಕಾದ್ರೆ ಗಿಡದಿಂದ ಗಿಡಕ್ಕೆ 1 ಅಡಿ ಇರಬೇಕು. 1 ಅಡಿ 1.5 ಅಡಿ ಇದ್ರೂ ಆಗುತ್ತೆ. ಅದನ್ನು ಹಿಂಗೆ ಬಗೆದ್ಬಿಟ್ಟು ಚೆನ್ನಾಗಿ ಮಣ್ಣು ಕೊಡಬೇಕು. ಬಡ್ಡಿಗೆ ಮಣ್ಣು ಕೊಟ್ಟರೆ ಚೆನ್ನಾಗಿ ಶೀತಾಂಶ ಆರಲ್ಲ. ಆಮೇಲೆ ನೀರು ಬಿಡೋದು. ಈ ಥರ ಹಾಕಬೇಕು. ಅಡಿಗೆ ಒಂದೊಂದು ಹಾಕಬೇಕು. ಒಂದಡಿ ಸರ್, ಈ ಥರ 1 ಅಡಿಗೆ ಒಂದೊಂದು ಗಿಡ ಹಾಕ್ಬಿಟ್ಟು ಹಿಂಗೆ 4 ಅಡಿ ಆಗಲ್ಲ. ಹಿಂಗೆ 1 ಅಡಿಗೆ ಒಂದೊಂದು ಸಸಿ ಹಾಕ್ಬೇಕು. ಹಾಕ್ಬಿಟ್ಟು ಬೆಳಗ್ಗೆ ನೀರು ಬಿಟ್ಟರು. ಇವಾಗ ಹಾಕ್ಬಿಟ್ಟು ಮಳೆ ಬರಲಿಲ್ಲ ಅಂದರೆ ಬೆಳಗ್ಗೆ ನೀರು ಬಿಟ್ಟರೆ ನಡೀತದೆ. ಸಸಿ ಚೆನ್ನಾಗಿ ಹಚ್ಕೊಳತ್ತೆ. भोली सी आशा